ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸಂಕಷ್ಟಗಳು ಎದುರಾಗಬಹುದು. ಸ್ತ್ರೀಯರಿಗೆ ಲಾಭದ ದಿನವಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು. ವೃತ್ತಿ ಮತ್ತು ದಾಂಪತ್ಯ ಎರಡು ಸ್ಥಳಗಳನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಆ ಎರಡು ಭಾವಗಳಲ್ಲಿ ಸ್ವಲ್ಪ ತೊಂದರೆ ಇರೋದರಿಂದ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಇರಲಿ. ಅಲ್ಲಿ ಶುಕ್ರ ಬಲಹೀನಾಗಿರೋದ್ರಿಂದ ನೀವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಕಾರ್ಯಕೌಶಲ್ಯದಿಂದ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ತಪ್ಪು ಹುಡುಕೋ ಸಾಧ್ಯತೆಗಳಿರುತ್ತೆ. ಅದು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲಸ ಮಾಡುವಾಗ. ಇನ್ನು ದಾಂಪತ್ಯದ ವಿಷಯ ಸ್ವಲ್ಪ ಅಸಮಾಧಾನ ಮನಸ್ತಾಪಗಳು, ಅದು ಬೇಡ ಇದು ಬೇಡ, ಎಲ್ಲದಕ್ಕೆ ವಿರೋಧ ಬಂದಾಗ ತಲೆ ಕೆಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಇರ್ತದೆ. ನಿಮಗೆ ಅದು ಕಡೆ ಗಮನ ಇರಲಿ. ಉಳಿದ ಹಾಗೆ ಸ್ತ್ರೀಯರಿಗೆ ಒಂದು ಒಳ್ಳೆಯ ಅನುಕೂಲವೂ ಇದೆ. ಒಳ್ಳೆಯ ಸಲಹೆ ಸಿಗಬಹುದು, ಆದಾಯ ಹೆಚ್ಚಬಹುದು, ಹಣಕಾಸಿನ ಅನುಕೂಲಗಳು ಚೆನ್ನಾಗಾಗಬಹುದು, ಹಿರಿಯರ ಸಪೋರ್ಟ್ ಸಿಗಬಹುದು. ಈ ರೀತಿಯ ಒಂದು ಸಹಾಯಗಳು ಖಂಡಿತ ಚೆನ್ನಾಗಿದೆ. ಮಿಶ್ರವಾಗಿದೆ, ಹಾಗೂ ಇದೆ ಹೀಗೂ ಇದೆ. ಅದು ಸಹಜ. ಮನುಷ್ಯ ಬದುಕಿನಲ್ಲಿ ಎರಡೂ ಇದ್ದೇ ಇರುತ್ತೆ. ಹೀಗಾಗಿ ಅದನ್ನು ಸ್ವೀಕರಿಸಬೇಕು ಸಮಾನವಾಗಿ. ಆ ರೀತಿಯ ಒಂದು ಮನೋಭಾವ ಈ ಧನುರಾಶಿಯವರು ಕಾಣ್ತೀರ ಈ ಸಂದರ್ಭದಲ್ಲಿ, ಈ ವಾರದಲ್ಲಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಗುರುವಾರದಿಂದ ನಿಮಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ವೃತ್ತಿಯಲ್ಲೂ ಸ್ವಲ್ಪ ಅಸಮಾಧಾನಗಳಿದ್ದಾವೆ. ವಿದೇಶ ವಹಿವಾಟಿನಿಂದ ಮಾತ್ರ ಲಾಭ ಕಾಣ್ತೀರ. ತಂದೆ ಮಕ್ಕಳು ಸ್ವಲ್ಪ ಆತ್ಮೀಯತೆ ಕಾಣ್ತೀರ. ಕುಟುಂಬದವರ ವಾತಾವರಣ, ಅವರ ಒಡನಾಟ ಅದು ಸ್ವಲ್ಪ ಹಿತವಾಗಿರುತ್ತೆ. ವಿದೇಶ ವಹಿವಾಟಿನ ವ್ಯಾಪಾರ, ಇನ್ಯಾವುದೋ ಒಂದು ಸಲಹೆಗಳು ಸಿಗ್ತಕ್ಕಂಥದ್ದು ಆ ರೀತಿಯಲ್ಲಿ ಚೆನ್ನಾಗಿದೆ. ಆದರೆ ಖರ್ಚು, ಅತಿಯಾದ ಖರ್ಚನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಇರಲಿ. ಧನುರಾಶಿಯವರಿಗೆ ಪರಿಹಾರ ಏನಪ್ಪ? ಮಹಾಲಕ್ಷ್ಮಿ ಕ್ಷೇತ್ರ ದರ್ಶನ. ಹತ್ತಿರದಲ್ಲಿ ಯಾವುದಾದ್ರು ಕ್ಷೇತ್ರವಿದ್ದರೆ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇಲ್ಲಾಂದರೆ ಮನೆಯಲ್ಲೇ ಪೂಜೆ ಹೇಗೂ ಮಾಡ್ತಿರಲ್ಲ, ಆ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗೋದು. ಶ್ರದ್ಧೆಯನ್ನು ಸಮರ್ಪಣೆ ಮಾಡೋದು ಲಕ್ಷ್ಮಿಗೆ. ತನ್ಮೂಲಕ ಅನುಗ್ರಹ ಉಂಟಾಗುತ್ತೆ. ಇದು ಧನುರಾಶಿವರೆಗಿನ ಫಲಾಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.